ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ 2 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಅವು ಯಾವ ಹುದ್ದೆಗಳು, ಎಷ್ಟು ದಿನದ ಒಳಗಾಗಿ ಅರ್ಜಿಯನ್ನು ಹಾಕಬೇಕು ಮತ್ತು ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ಸ್ಕೂಲ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗೋದು. ಆದಮೇಲೆ ಕ್ರಿಸ್ತ ದ ಕಿಂಗ್ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ 29/11/2025 ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಅಂದರೆ 21 ದಿನದ ಒಳಗಾಗಿ ನಾವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ಆಲ್ಮೋಸ್ಟ್ ಆಗಿ 29 ಅಂದರೆ 9, 19 ಮೋಸ್ಟ್ಲಿ 21ನೇ ತಾರೀಕಿನ ಒಳಗಾಗಿ, ಡಿಸೆಂಬರ್ 21ನೇ ತಾರೀಕು 21/12/2025 ಒಳಗಾಗಿ ನಾವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದರೆ ಹುದ್ದೆಗಳು ಯಾವುದು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಸಹ ಶಿಕ್ಷಕರು BA B.Ed ಅನ್ನು ಕೊಟ್ಟಿದ್ದಾರೆ. ಒಂದು ಕನ್ನಡ ಇದೆ, ಒಂದು ಹಿಂದಿ ಇದೆ. ಯಾವುದೇ ರೀತಿಯಾದಂತಹ ಒಂದು ರಿಸರ್ವೇಷನ್ ಇರೋದಿಲ್ಲ. ಯಾಕಂದರೆ ಇದು ಅಲ್ಪಸಂಖ್ಯಾತ ಶಿಕ್ಷಣ ಇಲಾಖೆ ಆಗಿರೋದ್ರಿಂದ, ಅಲ್ಪಸಂಖ್ಯಾತ ಸ್ಕೂಲ್ ಆಗಿರೋದ್ರಿಂದ ಹೀಗಾಗಿ ಇದರಲ್ಲಿ ಮೀಸಲಾತಿ ಇರೋದಿಲ್ಲ. ಯಾರು ಬೇಕವರು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಕನ್ನಡ ಮತ್ತು ಇಂಗ್ಲೀಷು ಜನರಲ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಅವರು 21 ದಿನದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಕೈ ಬರಹದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. SSLCಯಿಂದ ಹಿಡಿದು B.Ed ಅಂಕಪಟ್ಟಿ, ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲವನ್ನು, ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಅಟೆಸ್ಟೆಡ್ ಮಾಡಿಕೊಂಡು 2 ಸೆಟ್ಟನ್ನು ಮಾಡ್ಕೋಬೇಕು. ಓಕೆ, 2 ಸೆಟ್ಟನ್ನು ಮಾಡಿಕೊಂಡು ಒಂದು ಸೆಟ್ಟನ್ನು ಸಂಸ್ಥೆಗೆ ಕಳಿಸ್ಬೇಕು, ಇನ್ನೊಂದು ಸೆಟ್ಟನ್ನು DDPI ಕಳಿಸ್ಬೇಕು. ಅಲ್ಲೇನು ಮಾಡಬೇಕು, ₹1,000 DDಯನ್ನು ತೆಗೆದುಕೊಂಡು ದ ಹೆಡ್ ಮಾಸ್ಟರ್ ಕ್ರಿಸ್ತ ಕಿಂಗ್ ಕಾನ್ವೆಂಟ್ ಹೈಸ್ಕೂಲ್ ಮೈಸೂರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸೆಟ್ ಕಳಿಸ್ಬೇಕು. ಇನ್ನೊಂದು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಇವರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಈ ಸಬ್ಜೆಕ್ಟ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಿ, ಯಾವುದೇ ರೀತಿಯಾದ ರಿಸರ್ವೇಷನ್ ಇರೋಂಗಿಲ್ಲ, ಯಾರು ಬೇಕಾದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಆಲ್ಮೋಸ್ಟ್ ಅಲ್ಲಿಗೆ ಡಿಸೆಂಬರ್ 21 2025 ಒಳಗಾಗಿ ನೀವೇನು ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.